ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೆಳೆಯರೇ, ನಮ್ಮ ಚಾನಲಲ್ಲಿ ಇಬ್ಬರು ದಾಸಿನಿ ಅಂತ 27ರ ವಯಸ್ಸಿನ ಮಹಿಳೆಯವರು ಪ್ರಾಬಬ್ಲಿ ಬಂದುಬಿಟ್ಟು ಇವರು ಮೈಸೂರಿನಲ್ಲಿ ವಾಸವಾಗಿರೋದು. ಮದುವೆ ಆಗೋದಕ್ಕೆ ಒಬ್ಬ ಒಳ್ಳೆಯ ಸುಂದರ ಹುಡುಗನ ಹುಡುಕಾಟ ಮಾಡಬೇಕು ಅಂತ ಮಾಹಿತಿ ನಮಗೆ ಆನ್ಲೈನಲ್ಲಿ ಕಳಿಸಿರೋದು. ನೀವು ಕೂಡ ನಿಮಗೆ ಇಷ್ಟ ಆಗುವಂಥ ಹುಡುಗಿ ಬೇಕಿದ್ದರೆ ಅಥವಾ ನಮ್ಮ ಕರ್ನಾಟಕದಲ್ಲಿನೇ ಬೇಕಾಗಿರ್ತಕ್ಕಂಥ ಹುಡುಗಿ ಆಗಿದ್ದರೆ ನಿಮ್ಮ ಬಯೋಡಾಟಾನ ವಿತ್ ಫೋಟೋ ಸಮೇತ gmail.comಗೆ ಕಳಿಸಿಕೊಡಿ. ನಾವು ಹುಡುಕಾಟ ಮಾಡಿಕೊಡ್ತೇವೆ. ಇವರ ವಯಸ್ಸು ಬಂದು 27 ವರ್ಷ ಆ್ಯಂಡ್ ಓದಿನಲ್ಲಿ ಅಪ್ಪಟವಾಗಿ ಒಂದು ವೆರಿ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಕ್ಕಂಥದ್ದು. ಶಿಕ್ಷಣ ಮುಗಿದ ತಕ್ಷಣ ಇವರಿಗೆ ಕೆಲಸ ಕೂಡ ಸಿಕ್ಕಿದೆ ಸ್ನೇಹಿತರೆ. 35,000 ರೂಪಾಯಿ ಸಂಬಳ ಪಡೆಯುತ್ತಿದ್ದೇನೆ, ಅದರಲ್ಲಿ 5,000 ರೂಪಾಯಿ ತಿಂಗಳಿಗೆ ನನ್ನ ಸಂಸಾರಕ್ಕೆ ಹೋಗುತ್ತೆ. ಅಂದರೆ ಇವರ ಫ್ಯಾಮಿಲಿಯಲ್ಲಿ ಇವರ ತಂದೆ ತಾಯಿಯವರಿದ್ದಾರಲ್ಲ, ಅವರಿಗೆ ಕೊಡ್ತಿದ್ದಾರೆ ಅಂತ ಹೇಳಿರೋದು. ಸದ್ಯಕ್ಕೆ ನಾನು ಸಿಂಗಲ್ ಆಗಿದ್ದೇನೆ ಆ್ಯಂಡ್ ಈ ಒಂದು ಎನ್ವೈರ್ಮೆಂಟಲ್ ಜಾಬ್ ಮಾಡ್ತಕ್ಕಂತಹ ಈ ಒಂದು ದಾಸಿನಿ ಅವರಿಗೆ ಸ್ಟೇಯಿಂಗ್ ಪ್ಲೇಸ್ ಬ್ಯಾಂಗ್ಳೂರು ಅಂತ ಹೇಳಿರ್ತಕ್ಕಂಥದ್ದು. ಪ್ರಸ್ತುತ ಈ ಒಂದು ವರ್ಕ್ ಇರೋದು ಬ್ಯಾಂಗ್ಳೂರಲ್ಲಿ, ಇವರು ವಾಸವಾಗಿರೋದು ಮೈಸೂರಿನಲ್ಲಿ. ಹೋಗೋದು ಬರೋದು ಮಾಡ್ತಾರೆ. ಸ್ವಾರ್ಥಕ್ಕೆ ಜೀವನ ನಂದು, ಮುದ್ದು ಮುದ್ದಾಗಿ ಕೂಡ ಇವರು ಇದ್ದಾರೆ ಅಂತ ಹೇಳಿರೋದು. ಇವರ ಇನ್ನಷ್ಟು ಮಾಹಿತಿ ಜೊತೆಗೆ ಹುಡುಗ ಯಾವ ರೀತಿ ಇರಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ತಾಂತ್ರಿಕ ಕೆಲಸದ ಬಗ್ಗೆ ತಿಳುವಳಿಕೆ ಉಳ್ಳಂಥ ವ್ಯಕ್ತಿ ಆಗಿರಬೇಕು. ಎನ್ವೈರ್ಮೆಂಟಲ್ ಜಾಬ್ ಅಂತಂದರೆ ಪ್ರಸ್ತುತ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಮಾಡ್ತಾರಲ್ವ, ಯಾವುದೇ ಒಂದು ದೊಡ್ಡ ದೊಡ್ಡ ಮೋಟಾರ್ ಆಗಿರಲಿ ಆ್ಯಂಡ್ ಈ ಒಂದು ಕಾರ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಐಟಮ್ಗಳಾಗಿರಲಿ, ಅದರ ಡಿಸೈನ್ ಮಾಡಿಫೈ ಮಾಡೋದು ಲ್ಯಾಪ್ಟಾಪಲ್ಲಿ ಇರುತ್ತೆ ಆ ಒಂದು ವರ್ಕು. ಸೊ ಅದು ನಿಮಗೆ ಬರ್ತಿತ್ತು ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇಬ್ಬರು ಕೂಡ ಒಟ್ಟಾಗಿ ಜಾಬ್ ಮಾಡ್ಬೋದಲ್ವಾ. ಓದಿರುವವನು ಆಗಿದ್ದರೆ ಇನ್ನೂ ಕೂಡ ಉತ್ತಮ. ನಾನೇ ಕೆಲಸ ಹುಡುಕಿ ಕೊಡ್ತೇನೆ, ನನ್ನ ಸಂಬಳ ಮಾತ್ರ ಕೇಳಬಾರ್ದು ನೀವು. ಜೊತೆಗೆ ನಾನು ಒಂದು ಕಾರು ತೆಗೆದುಕೊಂಡಿದ್ದೇನೆ. ಹುಡುಗ ಜಾತಿ ಬಂದುಬಿಟ್ಟು OBC ಆಗಿರಬೇಕು ಆ್ಯಂಡ್ ಚೆಂದವಾಗಿರ್ತಕ್ಕಂಥ ಗೋಧಿ ಬಣ್ಣದ ಮೈಕಟ್ಟು, ಎತ್ತರವಾಗಿರಲಿ ಅಂತ ಹೇಳಿರೋದು ಸ್ನೇಹಿತರೆ. ಅವರು ಫೋಟೋ ಕಳಿಸಿಲ್ಲ, ಡೈರೆಕ್ಟಾಗಿ ಮೀಟ್ ಆಗ್ತೀನಿ ಸರ್, ಫೋಟೋ ಏನು ಬೇಡ ಅಂತ ಹೇಳಿದ್ದಾರೆ. ಆ್ಯಂಡ್ ನಮಗೆ ಇವಾಗ ಬೇಕಾಗಿರೋದು ಇವ್ರ ಹತ್ರ ಒಂದು ಒಳ್ಳೆಯ ರೀತಿಯ ಕಾರ್ ತೆಗೆದುಕೊಂಡಿದ್ದಾರೆ ಅಂತ ಏನು ಹೇಳಿದರು, ಅದನ್ನು ನೋಡ್ಕೊಂಬರೋಣ. ಇದೇ ನೋಡಿ ಅವರು ತೆಗೆದುಕೊಂಡಿರ್ತಕ್ಕಂಥ ಓಮಿನಿ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಫ್ಯಾಮಿಲಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥ 7-8 ಜನ ಸದಸ್ಯರು ಯಾರು ಇರ್ತೀರಾ, ಈ ರೀತಿ ಓಮಿನಿ ಕಾರ್ನ ತೆಗೆದುಕೊಳ್ತಿದ್ದಾರೆ. ಸೊ ಸಿಂಪಲ್ಲಾಗಿ ಸ್ವಿಫ್ಟ್ ಕಾರ್ನೇ ತೆಗೆದುಕೊಳ್ಬೋದಲ್ವಾ. ಒಬ್ಬರೇ ಕೆಲಸಕ್ಕೆ ಹೋಗ್ತಿದ್ರು, ಒಬ್ಬರೇ ಕೆಲಸದಿಂದ ಬರ್ತಿದ್ರು. ಬಟ್ ಇವರಿಗೆ ಅದು ದೂರ ಆಗ್ತಿದೆ ಅಂತ ಅನಿಸುತ್ತೆ ಸ್ನೇಹಿತರೆ. ತಗೊಳ್ಳೋದು ಒಂದು ಕಡಿಮೆ ದುಡ್ಡಿಂದ ತೆಗೆದುಕೊಂಡ್ರು ಕೂಡ ಅದರಿಂದ ಎಲ್ಲರೂ ಕೂಡ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಹೋಗ್ಬೋದು, ಜೊತೆಗೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ತೆಗೆದುಕೊಂಡಿದ್ದಾರೆ ಹೊರತು ಇವರಿಗೆ ಒಬ್ಬರಿಗೆ ಸಪ್ರೇಟಾಗಿ ಇರಲಿ ಅಂತ ತೊಗೊಂಡಿಲ್ಲ. ಓಮಿನಿ ಮಾಡೆಲ್ ಕಾರ್ ಇದು. ಆ್ಯಂಡ್ ನೋಡ್ಕೊಳ್ತಿರ್ಬೋದು, ಇದರ ಒಂದು ಬ್ಲ್ಯಾಕ್ ಕಲರ್ ಗ್ಲಾಸಸ್ಸಲ್ಲಿ ಅಪ್ ಟು 1.8 ಇಂಚಸ್ನ ಗ್ಲಾಸಸ್ ಇದೆ. ಇದರಲ್ಲಿ ಒಳಗಡೆ ಯಾರು ಕೂತ್ಕೊಂಡಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಇರಲ್ಲ. ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಈ ಒಂದು ಇಂಚಸ್ನ ಗ್ಲಾಸಸ್ ಕೂಡ ಆ್ಯಡ್ ಮಾಡಿರ್ತಕ್ಕಂಥದ್ದು. ಸೊ ಅವರ ಮಾಹಿತಿ ಹೇಳಿದೆ ಅಲ್ವ ನಾವು, ಎನ್ವೈರ್ಮೆಂಟಲ್ ಜಾಬ್, ತಿಂಗಳಿಗೆ 35,000 ರೂಪಾಯಿ ಸ್ಯಾಲ್ರಿ, ಜೊತೆಗೆ ಒಳ್ಳೆಯ ಒಂದು ಶರೀರವುಳ್ಳಂತಹ ವ್ಯಕ್ತಿ ಕೂಡ ಅವರಾಗಿದ್ದಾರೆ ಸ್ನೇಹಿತರೆ. ನೋಡೋದಕ್ಕೆ ಬಿಳಿಯ ಚರ್ಮದ ಬಣ್ಣ ಹೊಂದಿದ್ದಾರಂತೆ. ಅವರ ಫೋಟೋ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಗೆ ಕಳಿಸ್ತಾರೆ. ನೀವು ಮಾಡಬೇಕಾಗದಷ್ಟೇ ಬೇಗ ನಿಮ್ಮ ಅನಿಸಿಕೆಗಳನ್ನು, ಜೊತೆಗೆ ನಿಮ್ಮ ಊರು, ನಿಮ್ಮ ಹೆಸರನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಅವರೇ ಎಲ್ಲ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ, ಅದು ಅವ್ರಿಗೆ ಇಷ್ಟ ಆದವ್ರಿಗೆ. ಬೈ ಚಾನ್ಸ್ ನೀವೇನಾದರೂ ಇವಾಗ ನನಗೆ ನೀವು ಇಷ್ಟ ಆಗಿದ್ದೀರಾ, ನೀವು ನನಗೆ ಇಷ್ಟ ಆಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ, ನನ್ನ ಡೀಟೇಲ್ಸ್ನ ನಾನು ಕಳಿಸ್ಕೊಡ್ತೀನಿ ಅಂತ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅವರು ಪ್ರತಿಯೊಂದನ್ನು ಚೆಕ್ ಮಾಡಿ ಇದು ನನಗೆ ಇಷ್ಟ ಆಗಿದೆ, ಈ ಡೀಪ್ ನನಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲೇ ರಿಪ್ಲೈಯಲ್ಲಿ ಆಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಂಬರನ್ನು ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಈ ಒಂದು ಸೀಟಿನ ಸಿಸ್ಟಮು ನೀವು ಕೂಡ ನೋಡ್ಕೊಳ್ತಿರ್ಬೋದು. ವೆರಿ ಸ್ಮಾರ್ಟೆಸ್ಟ್ ಆಗಿರ್ತಕ್ಕಂತಹ ಸೀಟಿನ ಸಿಸ್ಟಮು. ಎಷ್ಟೊಂದು ಕಂಫರ್ಟೇಬಲ್ ಅಂದರೆ ಇಲ್ಲಿ ಕೂತ್ಕೊಂಡ್ರೆ ಅಪ್ ಟು ಇದು ಬಂದುಬಿಟ್ಟು ಬೆಂಡು ಕೂಡ ಆಗುತ್ತೆ. ಅಷ್ಟೊಂದು ಸ್ಟೋಕ್ ಆಗಿರ್ತಕ್ಕಂಥ ಸ್ಟೈಲಿಸಲ್ಲಿದೆ. ಆ್ಯಂಡ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ನೀವು ನೋಡ್ಕೊಳ್ಳಿ, ಇಲ್ಲಿರೋದು ಗೇರಿನ ಒಂದು ಸಿಸ್ಟಮ್ ಕೂಡ ಇದೆ ಸ್ನೇಹಿತರೆ. ಆ್ಯಂಡ್ ಇದರ ಲಾಂಗ್ ಡ್ರೈವ್ ಕೂಡ ಎಷ್ಟು ದೂರ ಅಂತಂದರೆ ಅಪ್ ಟು 250ವರೆಗೂ 300ವರೆಗೂ ಹೋಗ್ಬೋದು, ಲಾಕ್ ಮಾಡಿದ್ದಾರೆ. ಆ್ಯಂಡ್ ಡ್ರೈವರ್ ಕೂಡ ಯಾರೂ ಇಲ್ಲ, ಪ್ರಸ್ತುತ ಅವರೇ ಓಡಿಸ್ಕೊಂಡು ಹೋಗ್ತಿರೋದು. ನಿಮಗೂ ಕೂಡ ಇದ್ರ ಬಗ್ಗೆ ಜ್ಞಾನ ಇತ್ತು ಅಂದರೆ ನೀವು ಕೂಡ ಓಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿರ್ತಕ್ಕಂಥದ್ದು. ಅಪ್ ಟು CC ಬಂದುಬಿಟ್ಟು 1220 CC ಇದೆ. ಆ್ಯಂಡ್ ಮೈಲೇಜಿಂಗ್ ಬಂದು 30 ಮೈಲೇಜಿಂಗ್ ಕೊಡುತ್ತೆ ಅಂತ ಹೇಳಿರೋದು. ಸೊ ಮಾಹಿತಿ ಇದಾಗಿತ್ತು ಇವತ್ತಿಂದು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.